ಸೆಲ್ಫ್ ಫೀಲಿಂಗ್ ಅನ್ನ ಮಾಡ್ಕೊಳ್ಳೋದು ಹೇಗೆ ಅಂತೇಳಿ ನಾವು ತಿಳ್ಕೊಂಡ್ವಿ. ಈಗ ನಾವು ಏನು ಅಂತ ಹೇಳಿದ್ರೆ, ಬೇರೆಯವರಿಗೆ, ನಮ್ಮ ಕುಟುಂಬದವರಿಗೆ ನಾವು ಸೆಲ್ಫ್ ಫೀಲಿಂಗ್ ಅನ್ನ ಮಾಡುವಂತದ್ದು ಏನು ಅಂತ ಹೇಳಿ ನಾವು ಕಲ್ತ್ಕೊಳ್ಳೋಣ. ಈಗ ಮೊದಲಿಗೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ವಿಡಿಯೋಸ್ ಗಳನ್ನ ಆನ್ ಮಾಡ್ಕೊಳ್ಳಿ. ನಿಮ್ಮ ಎರಡು ಕೈಗಳು ಜೋಡಿಸಿರ್ಬೇಕು. ಈ ತರ ಕಪ್ಪು ತರ ಇರ್ಬೇಕು. ಕೈಗಳು ಈ ತರ ಇರಬಾರ್ದು. ಕೈಗಳು ಯಾವಾಗ್ಲೂ ಈ ತರ ಒಂದಕ್ಕೊಂದು ಜೋಡಿಸ್ಕೊಂಡು ಒಂದ್ ಸ್ವಲ್ಪ ಇಲ್ಲಿ ಸ್ವಲ್ಪ ಈ ತರ ಬರೋ ರೀತಿಯಲ್ಲಿ ನೀವು ಕೈಯನ್ನು ಇಟ್ಕೋಬೇಕು. ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ, ಸಿಂಬಲ್ ಗಳನ್ನ ನಾವು ಕೈ ಮೇಲೆ ಬರ್ಕೊಳ್ಳೋಣ. ನೀವು ಈಗ ಕಣ್ಬಿಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಸಲ ನೀವು ಯಾವುದೇ ಪ್ರೋಸೆಸ್ ಅನ್ನ ಮಾಡಿದ್ರೆ ಕಣ್ಣು ಮುಚ್ಚಿನೇ ನೀವು ಮಾಡ್ಬೇಕು. ನೀವು ಯಾವತ್ತು ಕಣ್ಣನ್ನ ತೆರೆದು ಯಾವುದೇ ಪ್ರೋಸೆಸ್ ಅನ್ನ ನಾವು ಮಾಡಬಾರ್ದು. ನಾವು ಸದಾ ಕಣ್ಣನ್ನ ನಾವು ಮುಚ್ಚಿರ್ಬೇಕಾಗತ್ತೆ. ಈ ತರ ಕೈಯನ್ನ ಇಟ್ಕೊಳ್ಳಿ. ನಾವಿವಾಗ ನಮ್ಮ ಕುಟುಂಬದಲ್ಲಿ ಯಾರೇ ಇದ್ರು, ನಮ್ಮ ತಾಯಿ ಇರ್ಲಿ, ನಮ್ಮ ತಂದೆ ಇರ್ಲಿ, ನಮ್ಮ ಮಕ್ಳಿರ್ಲಿ, ನಮ್ಮ ಅತ್ತೆ ಇರ್ಲಿ, ಮಾವ ಇರ್ಲಿ, ಅವ್ರೆಲ್ಲರಿಗೂ ಕೂಡ ನಾವು ಹೀಲಿಂಗ್ ಮಾಡುವಂತದ್ದು ಹೇಗೆ ಅಂತೇಳಿ ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಮೊದಲಿಗೆ ನಾವಿವಾಗ ಚೌಕುರೆ ಸಿಂಬಲ್ ಅನ್ನ ಬರ್ಕೊಳ್ಳೋಣ. ಗೊತ್ತಿದ್ರೆ ಬರ್ಕೊಳ್ಳಿ. ಹೊಸಬ್ರು ಜಯಲಕ್ಷ್ಮಿ ಅವರು ಜಾಯಿನ್ ಆಗಿದ್ದೀರಾ, ನಿಮ್ಗೆ ಈ ಒಂದು ಗ್ರೂಪ್ಗೆ ಹೃತ್ಪೂರ್ವಕವಾದ ಸ್ವಾಗತಗಳು. ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ನೀವೇನು ತಲೆ ಕೆಡ್ಸ್ಕೋಬೇಡಿ, ಜಸ್ಟ್ ನೋಡ್ತಾ ಬನ್ನಿ ಅಷ್ಟೇ. ನಾನು ನಿಮ್ಗೆ ಹೇಳೋದು ಚೌಕುರೆ 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 ಚೌಕುರೆ, ಸೇಹೀಗಿ ಸೇಹೀಗಿ ಸೇಹೀಗಿ. ಎರಡು ಚೌಕುರೆ 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 ಚೌಕುರೆ, ಸೇಹೀಗಿ 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 ಸೇಹೀಗಿ. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ರೇಖಿ ಎನರ್ಜಿ ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್, ಚಾರ್ಜ್ ಮೈ ಹ್ಯಾಂಡ್. ಕೈಗಳನ್ನ ಮೇಲೆ ಎತ್ತಿಟ್ಕೊಂಡು, ಹೇ ರೇಖಿ ಮಾತೆ, ಹೇ ರೇಖಿ ದಿವ್ಯ ಶಕ್ತಿ, ನನಗೆ ಸಾಮೂಹಿಕವಾಗಿ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ಅಥವಾ ಬೇರೆಯವರಿಗೆ ಹೀಲಿಂಗ್ ಮಾಡುವಂತಹ ಶಕ್ತಿಯನ್ನ ನನಗೆ ಪ್ರದಾನ ಮಾಡಿ ಪ್ರದಾನ ಮಾಡಿ ಪ್ರದಾನ ಮಾಡಿ. ತಕ್ಷಣ ಒಂದು ದಿವ್ಯವಾದಂತಹ ಬೆಳಕು ನಮ್ಮ ಸಹಸ್ರಾರ ಚಕ್ರವನ್ನ ಪ್ರಕಾಶಮಾನವಾಗಿ ಬೆಳೀತಾ ಇರುತ್ತೆ. ಈ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ಆಗ್ನೇಯ ಚಕ್ರದಲ್ಲಿ ಅದು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಆ ಒಂದು ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ವಿಶುದ್ಧಿ ಚಕ್ರನ, ಗಂಟಲಿನ ಚಕ್ರವನ್ನ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಹಾಗೆ ನಮ್ಮ ಹೃದಯ ಚಕ್ರವನ್ನ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಆ ಒಂದು ಬೆಳಕು ಹರಡುತ್ತಾ 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 ನಮ್ಮ ನಾಭಿಯ ಚಕ್ರವನ್ನ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಆ ಒಂದು ಬೆಳಕು ಹರಡುತ್ತಾ ಹರಡುತ್ತಾ ಹಾಗೆ ಸ್ವಾಧಿಷ್ಠಾನ ಚಕ್ರದಲ್ಲಿ, ನಮ್ಮ ಮೂಲಾಧಾರ ಚಕ್ರದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಬೆಳಗ್ತಾ ಇದೆ. ಈ ದೀಪ ಒಂದು ಬಲ್ಬ್ ಹೇಗೆ ಬೆಳಗುತ್ತೋ ಆ ರೀತಿ ಆ ಬೆಳಕು ಹರಡ್ತಾ ಇರುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಂಡು ಬನ್ನಿ. ಹಾಗೆ ಆ ಬೆಳಕು ಹರಡುತ್ತಾ ಹರಡುತ್ತಾ ನಮ್ಮ ಕಾಲುಗಳಲ್ಲಿ, ನಮ್ಮ ತೊಡೆಗಳಲ್ಲಿ, ಮಂಡಿಗಳಲ್ಲಿ, ಕಾಲುಗಳಲ್ಲಿ, ಪಾದಗಳಲ್ಲಿ, ಬೆರಳುಗಳಲ್ಲಿ, ಇಡೀ ಶರೀರ ತುಂಬಾ ಅಣು ಅಣುವಿನಲ್ಲಿ, ಕಣ ಕಣಗಳಲ್ಲಿಯೂ ಕೂಡ ಆ ಒಂದು ಬೆಳಕು ಅತ್ಯಂತ ಪ್ರಕಾಶಮಾನವಾಗಿ ತುಂಬಿಕೊಂಡು ಪ್ರಜ್ವಲಿಸ್ತಾ ಇದೆ. ಈ ಒಂದು ದಿವ್ಯವಾದಂತಹ ಬೆಳಕು ಹರಡುತ್ತಾ 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 ನಿಮ್ಗೆ ಈಗ ನೀವಿರುವಂತ ಕೋಣೆಯ ತುಂಬಾ ಆ ಬೆಳಕು ತುಂಬಿಕೊಂಡಿದೆ. ಕೋಣೆಯನ್ನು ತುಂಬಿದಂತಹ ಬೆಳಕು ಹರಡುತ್ತಾ 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 ನಿಮ್ಮ ಊರಿನ ತುಂಬಾ ಅಥವಾ ನೀವಿರುವ ಸ್ಥಳದ ತುಂಬಾ ಪ್ರಕಾಶಮಾನವಾಗಿ ಬೆಳಕು ಹರಡ್ತಾ ಇದೆ. ಅಲ್ಲಿಂದ ಹರಡಿದಂತಹ ಬೆಳಕು ನಿಮ್ಮ ರಾಜ್ಯವನ್ನ ತುಂಬಿಕೊಂಡಿದೆ. ಈ ರಾಜ್ಯದಲ್ಲಿ ಪ್ರಜ್ವಲಿಸ್ತಿರುವಂತಹ ಈ ಬೆಳಕು, ಹರಡ್ತಾ ಇರುವಂತ ಬೆಳಕು ಈ ದೇಶದ ತುಂಬಾ ಹರಡ್ತಾ ಇದೆ. ಈ ರೀತಿಯಾಗಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬನ್ನಿ. ಮಾಡ್ತಾ 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 ನಿಮ್ಗೆ ಆ ದಿವ್ಯವಾದಂತ ಬೆಳಕು ನಿಮ್ಗೆ ಮೂರನೇ ಕಣ್ಣಿನಲ್ಲಿ ಕಾಣಿಸ್ತಾ ಬರುತ್ತೆ. ಇಡೀ ದೇಶವನ್ನು ಆವರಿಸಿಕೊಂಡಿರುವಂತ ಈ ದಿವ್ಯವಾದಂತಹ ಬೆಳಕು ಹರಡುತ್ತಾ ಹರಡುತ್ತಾ ಈ ಪೃಥ್ವಿಯನ್ನ ಆವರಿಸಿಕೊಂಡಿದೆ. ಈ ಪೃಥ್ವಿಯನ್ನ ಆವರಿಸಿಕೊಂಡಿರುವಂತಹ ಬೆಳಕು ಇಡೀ ಬ್ರಹ್ಮಾಂಡದ ತುಂಬಾ ಹರಡಿದೆ. ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈಗ ಎರಡೂ ಕೈಗಳನ್ನ ನಮಸ್ಕಾರ ಮುದ್ರೆಯಲ್ಲಿ ತಗೊಂಡ್ ಬಂದು, ಹೃದಯ ಚಕ್ರದಲ್ಲಿ ತಗೊಂಡ್ ಬಂದು ಎಲ್ಲ ದಿವ್ಯ ಶಕ್ತಿಗಳನ್ನ ನೀವು ಕರಿಬೇಕಿದ್ದಾನೆ. ತಂದೆ ತಾಯಿಯವರಿಗೆ ಧನ್ಯವಾದಗಳು. ನಾವೀಗ ಆಲ್ರೆಡಿ ಇನ್ವೈಟ್ ಮಾಡಿದೀವಿ, ಹಾಗಾಗಿ ಆ ಒಂದು ಚೈತನ್ಯ ನಮ್ ಜೊತೆನಲ್ಲಿ ಇರುತ್ತೆ. ನೀವ್ ಮಾಡ್ಬೇಕಾದ್ರೆ ಮತ್ತೊಮ್ಮೆ ನೀವು ಅದನ್ನ ಅವ್ರನ್ನ ಕರಿಬೇಕಾಗತ್ತೆ. ನೀವು
ಎಲ್ಲರೂ ಕೂಡ ಇವಾಗ ಉಪಸ್ಥಿತರಾಗಿದ್ದಾರೆ. ಈಗ ನಿಮ್ಮ ಎರಡೂ ಕೈಗಳನ್ನ ನೀವೇನ್ ಮಾಡ್ಬೇಕು, ಈ ರೀತಿ ಚೆನ್ನಾಗಿ ಉಜ್ಜಬೇಕು. ಕಣ್ಬಿಟ್ಟು ನೋಡ್ಕೊಳ್ತಾ ಬನ್ನಿ, ಹಾಗೆ ನೋಡ್ತಾ ನೋಡ್ತಾ ಮಾಡ್ತಾ ಬನ್ನಿ. ಈ ರೀತಿ ಕೈಯನ್ನ ಉಜ್ಜಿ ಈ ತರ ಕೈಯನ್ನ ನೀವು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಬಂತು ಅಂತ ಹೇಳಿದ್ರೆ ಇಲ್ಲೊಂದು ದಿವ್ಯವಾದಂತಹ ಒಂದು ಬಾಲ್ ತರ ನಮ್ಗೆ ಬರುತ್ತೆ. ಆ ಬಾಲ್ ಅನ್ನ ನೀವು ನಿಮ್ಮ ಮುಂದೆ ಇಟ್ಕೊಳ್ತೀರಾ. ಆ ಬಾಲಿನ ಒಳಗಡೆ ಈಗ ನೀವೇನ್ ಮಾಡ್ಬೇಕು ಅಂದ್ರೆ, ನೀವ್ ಯಾರಿಗೆ ನೀವು ಹೀಲಿಂಗ್ ಮಾಡ್ತೀರಾ ಅವರ ಚಿತ್ರವನ್ನ ಕಲ್ಪನೆ ಮಾಡ್ಬೇಕು. ಈಗ ನಿಮ್ಮ ಗಂಡ ಇರ್ತಾರೆ, ಅವ್ರ ಗಂಡನ ಹೆಸರು ಹೇಳ್ಬೇಕು. ನಿಮ್ಮ ಮಕ್ಳು ಇರ್ತಾರೆ, ನಿಮ್ಮ ಮಕ್ಕಳ ಹೆಸರನ್ನ ಹೇಳ್ಬೇಕು. ನಿಮ್ಮ ಅತ್ತೆ ಇರ್ತಾರೆ, ನಿಮ್ಮ ಅತ್ತೆ ಹೆಸರನ್ನ ಹೇಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ಗೆ ನಾನು ರಾಮು ಅಂತ ಹೆಸರು ತಗೊಳ್ತೇನೆ, ಅಥವಾ ಇಲ್ಲಿರುವಂತವ್ರ ಹೆಸರುಗಳನ್ನೇ ತಗೊಳ್ತೀನಿ. ಶೀಲಾ ಅವರ ಚೇತನ ಉಪಸ್ಥಿತವಾಗಲಿ ಅಂದ್ರೆ ಆ ಚೇತನ ಬಂದು ಅಲ್ಲಿ ಕೂತ್ಕೊಳ್ಳೋ ರೀತಿ ನೀವು ಕಲ್ಪನೆಯನ್ನ ಮಾಡ್ಬೇಕು. ಕೋಮಲಾ ಚೇತನ ಉಪಸ್ಥಿತವಾಗಲಿ. ಜಯಲಕ್ಷ್ಮಿ ಅವರ ಚೇತನ ಉಪಸ್ಥಿತವಾಗಲಿ. ಎಲ್ಲರೂ ಈ ಒಂದು ಝೂಮ್ ಮೀಟಿಂಗ್ ಅಲ್ಲಿ ಅಟೆಂಡ್ ಮಾಡ್ತಾ ಇರುವಂತಹ ಎಲ್ಲರ ಚೇತನವು ಆ ಬಾಲಿನ ಒಳಗಡೆ ಉಪಸ್ಥಿತವಾಗಲಿ ಅಂತ ನೀವು ಅವ್ರನ್ನ ಕೂರಿಸಿದ್ದೀರಾ. ಈಗ ನೀವೇನ್ ಮಾಡ್ಬೇಕು ಅಂದ್ರೆ ಅವರ ಮೇಲೆ ನೀವು ಚೌಕುರೆ ಸಿಂಬಲ್ ಅನ್ನ ಬರಿಬೇಕು. ಚೌಕುರೆ ಅಂತ ಹೇಳಿ ಸಿಂಬಲ್ ಅನ್ನ ಬರೆದು ನಿಮ್ಮ ಮುಂದೆ ಒಂದು ಹೋಮಕುಂಡವನ್ನ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಕಲ್ಪನೆಯನ್ನ ಮಾಡಿ ಅವರಲ್ಲಿರುವಂತಹ ಎಡದ ಕಡೆ ಇರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನ ತೆಗೆದು ಹೋಮಕುಂಡದಲ್ಲಿ ಹಾಕ್ಬೇಕು. ನಿಮ್ಗೆ ಎಷ್ಟು ತೃಪ್ತಿ ಬರುತ್ತೋ ಆ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಹೋಮಕುಂಡದಲ್ಲಿ ವಿಲೀನವಾಗಲಿ. ಹೋಮಕುಂಡದಲ್ಲಿ ವಿಲೀನವಾಗಲಿ. ಚಟಪಟ ಅಂತ ಕಪ್ಪು ಹೊಗೆ ತರ ಬರೋ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡಿ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಹೋಮಕುಂಡದಲ್ಲಿ ನೀವು ಹಾಕ್ಬೇಕು. ಅದು ಹತ್ಕೊಂಡು ಉರಿಯುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ತಾ ಬರಬೇಕು. ಎಲ್ಲ ನಕಾರಾತ್ಮಕ ಶಕ್ತಿಗಳು ಹೋಮಕುಂಡದಲ್ಲಿ ವಿಲೀನವಾಗಲಿ. ನೀವು ಹೋಮಕುಂಡವನ್ನ ಶುದ್ಧಿ ಮಾಡಬೇಕು. ಚೌಕುರಿಯನ್ನ ಬರೀರಿ. ಚೌಕುರೆ ಶುದ್ಧಿಯಾಗಲಿ. ತತ್ವದಲ್ಲಿ ಬಂದು ಚೌಕುರೆ ಶುದ್ಧಿಯಾಗಲಿ. ಆಕಾಶದಲ್ಲಿ ಬಂದು ಚೌಕುರೆ ಶುದ್ಧಿಯಾಗಲಿ. ಈಗ ಪೃಥ್ವಿಯ ಮೇಲೆ ಬನ್ನಿ. ಚೌಕುರೆ ಶುದ್ಧಿಯಾಗಲಿ. ಶಕ್ತಿಗಳು ಎಲ್ಲರೂ ಕೂಡ ಉತ್ಪನ್ನಗಳು ಸಹಸ್ರ ಚಕ್ರದಲ್ಲಿ ಚೌಕುರೆ ಸಿಂಬಲನ್ನ ಬರಬೇಕು. ಚೌಕುರೆ ತಕ್ಷಣ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು ಹೊಗೆ ರೂಪದಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನ ಆಗ್ತಾ ಇರೋ ರೀತಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಸಹಸ್ರ ಚಕ್ರ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರುತ್ತೆ. ಈಗ ಆಗ್ನೇಯ ಚಕ್ರದಲ್ಲಿ ಚೌಕುರೆ ಶುದ್ಧವಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು ಹೊಗೆ ಹಾಗೆ ವಿಲೀನ ಆಗ್ತಾ ಇದೆ. ವಿಲೀನವಾಗಿ ಅದು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ವಿಶುದ್ಧಿ ಚಕ್ರದಲ್ಲಿ ಚೌಕುರೆ ಶುದ್ಧಿಯಾಗಲಿ ಅತ್ಯಂತ ಪ್ರಕಾಶಮಾನವಾಗಿ ಅದು ಪ್ರಜ್ವಲಿಸ್ತಾ ಇದೆ. ಈಗ ಹೃದಯ ಚಕ್ರದಲ್ಲಿ ಚೌಕುರೆ ಶುದ್ಧಿಯಾಗಿ ಅದು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಮಣಿಪುರ ನಾಭಿ ಚಕ್ರದಲ್ಲಿ ಚೌಕುರೆ ಶುದ್ಧಿಯಾಗಲಿ. ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಕಪ್ಪು ಹೊಗೆ ರೀತಿಯಲ್ಲಿ ಬ್ರಹ್ಮಾಂಡದಲ್ಲಿ ವಿಲೀನವಾಗಿ ಅದು ಪ್ರಕಾಶಮಾನವಾಗಿ ಹಳದಿ ಬಣ್ಣದಲ್ಲಿ ಅಥವಾ ಬಿಳಿಯ ಬಣ್ಣದಲ್ಲಿ ಪ್ರಜ್ವಲಿಸ್ತಾ ಇರುತ್ತೆ. ಸ್ವಾಧಿಷ್ಠಾನ ಚಕ್ರದಲ್ಲಿ ಚೌಕುರೆ ಶುದ್ಧಿಯಾಗಲಿ. ಅಲ್ಲಿ ಅದು ಕೇಸರಿ ಬಣ್ಣದಲ್ಲಿ ಅಥವಾ ಬಿಳಿಯ ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ನಮ್ಮ ಮೂಲಾಧಾರ ಚಕ್ರವು ಚೌಕುರೆ ಶುದ್ಧಿಯಾಗಲಿ. ಅದು ಒಂದು ಕೆಂಪು ಬಣ್ಣದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಈಗೆಲ್ಲಾ ಚಕ್ರಗಳು ಕ್ಲೀನ್ ಆಗಿ ಅದು ಪ್ರಕಾಶಮಾನವಾಗಿ ಹೊಳಿತಾ ಇದೆ, ಪ್ರಜ್ವಲಿಸ್ತಾ ಇದೆ, ಮಿನುಗ್ತಾ ಇರುತ್ತೆ. ಈಗ ನಾವು ಅದರ ಮೇಲೆ ಸೇಹಿಕಿ ಸಿಂಬಲ್ ಅನ್ನ ಬರಿಬೇಕು. ಸೇಹಿಕಿ.
ಸೇಹಿಕಿ 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 ಅಂತ ಹೇಳಿ ಪಿಂಕ್ ಬಣ್ಣದ ಗುಲಾಬಿ ಬಣ್ಣವನ್ನ ನೀವು ಆ ಒಂದು ಬಾಲ್ ಮೇಲೆ ಬೀಳ್ತಾ ಇರುವ ರೀತಿಯಲ್ಲಿ ನೀವು ಕಲ್ಪನೆಯನ್ನ ಮಾಡ್ಕೊಳ್ಬೇಕು. ಅತ್ಯಂತ ಪ್ರಕಾಶಮಾನವಾಗಿ ಆ ಒಂದು ಗುಲಾಬಿ ಬಣ್ಣ ಅಲ್ಲಿ ಸುರಿತಾ ಇದೆ, ಹರಿದು ಬರ್ತಾ ಇದೆ. ಆ ಒಂದು ಬಣ್ಣ ಬಂದು ಆ ಎಲ್ಲ ಈ ಚಕ್ರಗಳನ್ನ, ಆರವನ್ನ, ಶರೀರದ ಎಲ್ಲ ಅಂಗಾಂಗಗಳನ್ನ, ಎಲ್ಲ ರಕ್ತ ಭಾಗಗಳೆಲ್ಲವನ್ನು ಕೂಡ ಎಲ್ಲವನ್ನು ಅದು ಬ್ಯಾಲೆನ್ಸ್ ಮಾಡ್ತಾ ಇದೆ. ಬ್ಯಾಲೆನ್ಸ್ ಆಗಲಿ, ಬ್ಯಾಲೆನ್ಸ್ ಆಗಲಿ, ಬ್ಯಾಲೆನ್ಸ್ ಆಗಲಿ. ಈಗ ಚೋಪುರಿಯನ್ನ ಬರೆದು ಚೋಪುರೆ ಚೋಪುರೆ ಚೋಪುರೆ. ಈಗ ನೀವು ರೇಖೆಯ ಮಾರ್ಗದರ್ಶನದಿಂದ ಅವರು ಮಾರ್ಗದರ್ಶನವಿರಲಿ. ಯಾವಾಗಲೂ ಸದಾ ಅವರಿಗೆ ರೇಖೆಯ ಮಾರ್ಗದರ್ಶನವಿರಲಿ, ಸದಾ ಅವರಿಗೆ ರೇಖೆಯ ಮಾರ್ಗದರ್ಶನವಿರಲಿ. ರೇಖೆಯ ಕ್ರಿಯೆ ನಿರಂತರವಾಗಿರಲಿ, ರೇಖೆಯ ಕ್ರಿಯೆ ನಿರಂತರವಾಗಿರ್ಲಿ, ನಿರಂತರವಾಗಿರ್ಲಿ, ನಿರಂತರವಾಗಿರ್ಲಿ. ಅವರು ಸುರಕ್ಷಿತರಾಗಿದ್ದಾರೆ, ಸುರಕ್ಷಿತರಾಗಿದ್ದಾರೆ, ಸುರಕ್ಷಿತರಾಗಿದ್ದಾರೆ. ಧನ್ಯವಾದಗಳು ಅಂತ ಈಗ ಎಲ್ಲ ದೇವರುಗಳು, ನೀವು ಯಾರ್ಯಾರು ಇನ್ವೈಟ್ ಮಾಡಿದಿರಿ ಎಲ್ಲ ದಿವ್ಯ ಶಕ್ತಿಗಳು, ತಂದೆ ತಾಯಿಗಳಿಗೆ ಧನ್ಯವಾದಗಳು, ಗುರು ಹಿರಿಯರಿಗೆ ಧನ್ಯವಾದಗಳು, ಪೂರ್ವಜರಿಗೆ ಧನ್ಯವಾದಗಳು, ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಧನ್ಯವಾದಗಳು, ಎಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು, ಎಲ್ಲ ಋಷಿ ಮುನಿಗಳಿಗೆ ಧನ್ಯವಾದಗಳು, ಎಲ್ಲ ಬ್ರಹ್ಮ ಶಕ್ತಿಗಳಿಗೆ ಧನ್ಯವಾದಗಳು, ಧನ್ಯವಾದಗಳು, ಧನ್ಯವಾದಗಳು. ಈ ರೀತಿಯಾಗಿ ನೀವು ಬೇರೆಯವರಿಗೂ ಕೂಡ ನೀವು ಕುಟುಂಬದಲ್ಲಿರುವಂತಹ ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಾವು ಈ ರೀತಿಯಾಗಿ ನಾವು ಹೀಲಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀವಿ. ಇದ್ರಲ್ಲಿ ಏನಾದ್ರೂ ಡೌಟ್ಸ್ ಇದೆಯಾ? ನಿಮಗೆ ಹೇಗೆ ಪ್ರೋಸೆಸ್ ಅನ್ನ ಮಾಡ್ಕೊಳ್ತೀರಾ ಸೇಮ್ ಅದೇ ಪ್ರೋಸೆಸ್ ಅನ್ನ ಅವರಿಗೆ ಬೇರೆಯವ್ರಿಗೂ ಕೂಡ ಮಾಡುವಂತದ್ದು. ಕೈಯಲ್ಲೇ ಮಾಡ್ಬೇಕು. ನೀವು ಅದನ್ನ ಕೈ ಬಿಡಿಸಿರ್ಬಾರ್ದು, ಎಲ್ಲವನ್ನು ಕೂಡ ನೀವು ಜೋಡಿಸ್ಕೊಂಡಿರ್ಬೇಕು. ಅರ್ಥ ಆಗಿದೆಯಾ? ಸರಿ, ಹೌದು ಮೇಡಮ್, ಅರ್ಥ ಆಗಿದೆ. ಪ್ರಾಕ್ಟೀಸ್ ಮಾಡಿ, ಪ್ರಾಕ್ಟೀಸ್ ಮಾಡಿದ್ರೆ ಬನ್ನಿ, ಅಭ್ಯಾಸ ಆಗುತ್ತೆ. ಬಟ್ ನಿಮ್ ವಾಯ್ಸ್ ಮಧ್ಯದಲ್ಲಿ ಒಂದ್ 2 ಮಿನಿಟ್ಸ್ ಕೇಳಿಸ್ತಾ ಇರ್ಲಿಲ್ಲ ಮೇಡಮ್. ಕೇಳಿಸ್ತಾ ಇರ್ಲಿಲ್ವಾ? ಆಗಿಲ್ಲ, ನೀವು ಮಾತಾಡೋದು. ನೆಟ್ವರ್ಕ್ ಎಲ್ಲ ಚೆನ್ನಾಗಿದೆಯಲ್ಲ, ಇವಾಗ ಕೇಳಿಸ್ತಾ ಇದೆಯಾ? ಸಡನ್ಲಿ ಒಂದ್ ಸ್ವಲ್ಪ ಟೈಮ್ ಡ್ರಾಪ್ ಆಗ್ತಾ ಇತ್ತು. ಧ್ಯಾನ ಮಾಡಿದಾಗ ನಿಮ್ದು ಯಾವುದೇ ಮಾತು ನಮಗ್ ಕೇಳಿಸಿಲ್ಲ. ಇರ್ಲಿ ಇರ್ಲಿ ಇರ್ಲಿ, ಆಯ್ತು. ಇನ್ನೊಂದ್ಸಲ ಕಲ್ತ್ರ ಆಯ್ತು. ಏನ್ ಟೆನ್ಷನ್ ಮಾಡ್ಕೋಬೇಡಿ. ಇದು ಬೇರೆಯವರಿಗೆ ಸೆಲ್ಫ್ ಫೀಲಿಂಗ್ ಅನ್ನ ನಾವು ಮಾಡುವಂತದ್ದು ಕಲ್ತ್ಕೊಂಡ್ವಿ ನಾವು. ಈಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ, ನಮ್ಮ ಸಂಕಲ್ಪಗಳನ್ನ ನಾವು ಸಿದ್ಧಿ ಮಾಡ್ಕೊಳ್ಬೇಕು, ನಾವು ಅನ್ಕೊಂಡಿದ್ದನ್ನ ನಾವು ಪಡ್ಕೊಳ್ಬೇಕು ಅಂತ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಯಾವಾಗ್ಲೂ ಏನ್ ಹೇಳ್ತಾರೆ ಗೊತ್ತಾ, ನಮ್ಮ ಮಾತು, ನಾವ್ ಆಡುವಂತ ಮಾತುಗಳು ತುಂಬಾ ಪಾಸಿಟಿವ್ ಆಗಿರ್ಬೇಕು. ನೆಗೆಟಿವ್ ಆಗಿದ್ರೆ ಏನಾಗುತ್ತೆ, ಅದೇ ನಮ್ಗೆ ಏನಾಗುತ್ತೆ, ಸಿದ್ಧಿಸುತ್ತೆ. ಏನ್ ಹೇಳ್ತಾರೆ ಗೊತ್ತಾ, ಅಕ್ಷರಗಳು ಸೇರಿ ಏನಾಗುತ್ತೆ, ಪದಗಳಾಗತ್ತೆ. ಪದಗಳು ಸೇರಿ ಏನಾಗುತ್ತೆ, ವಾಕ್ಯ ಆಗತ್ತೆ. ವಾಕ್ಯ ಸೇರಿ ಏನಾಗುತ್ತೆ, ಮಾತುಗಳಾಗತ್ತೆ. ಆ ಮಾತುಗಳು ಏನಾಗತ್ತೆ, ಮಂತ್ರಗಳಾಗತ್ತೆ. ಮಂತ್ರ ಏನಾಗುತ್ತೆ ಹೇಳಿ, ಪುನಃ 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 ನಾವು ಅದನ್ನೇ ಹೇಳ್ತಾ ಇದ್ರೆ ಸಿದ್ಧಿಸುತ್ತೆ. ನಾವೇನ್ ಮಾತಾಡ್ತಾ ಇದೀವಿ ನಮ್ಮ ಜೀವನದಲ್ಲಿ? ನಾವೇನ್ ಮಾಡ್ತಾ ಇದೀವಿ ಹೇಳಿ? ನನ್ ಹಣೆ ಬರ ಚೆನ್ನಾಗಿಲ್ಲ, ನನ್ ಕರ್ಮ ಮಾಡಿದೀನಿ, ನಾನು ಯಾಕಾದ್ರೂ ಹುಟ್ಟಿದನೋ, ನನ್ ಎಂಥ ಜನ್ಮ ನಂದು, ನಾನು ಬಡವಳಾಗಿದ್ದೇನೆ, ನಾನು ಮಿಡಿಲ್ ಕ್ಲಾಸ್ ಅಲ್ಲಿ ಇದ್ದೀನಿ, ನನ್ ಕೈ ಏನೂ ಆಗೋದಿಲ್ಲ. ಒಂದ್ಸಲ ಆಗುತ್ತೆ ಅನ್ಸುತ್ತೆ, ಇನ್ನೊಂದ್ಸಲ ನನ್ನ ಮನಸ್ಸು ಆಗೋದೇ ಇಲ್ಲ. ನನ್ ಗಂಡ ಯಾವಾಗ್ಲೂ ಜಗಳ ಮಾಡ್ತಾರೆ, ನನ್ ಯಾರು ಪ್ರೀತಿಸೋದೇ ಇಲ್ಲ, ನಾನು ಒಂಟಿಯಾಗಿದ್ದೀನಿ. ನಮ್ಮ ಜೀವನದಲ್ಲಿ ನಾವ್ ಏನ್ ಮಾತಾಡ್ತಾ ಇದೀವಿ? ನಾವೇನ್ ಮಾತಾಡ್ತಾ ಇದೀವಿ ಹೇಳಿ? ನಮ್ಮ ಹತ್ರ ಹಣ ಇಲ್ಲ, ನಮ್ಮಲ್ಲಿ ತರಕಾರಿ ಇಲ್ಲ, ನಮ್ಮಲ್ಲಿ ಊಟ ಇಲ್ಲ, ನಮ್ಮ ಹತ್ರ ನನ್ನ ಪ್ರೀತಿಸೋರಿಲ್ಲ. ನಾವ್ ಎಲ್ಲ ಇಲ್ಲ 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 ಅಂತಾನೆ ಹೇಳ್ತಾ ಇದೀವಿ ಅಲ್ವಾ? ಇಲ್ಲ ಇಲ್ಲ ಅಂತಂದಾಗ ನಮ್ಗೆ ಯೂನಿವರ್ಸ್ ಏನ್ ಹೇಳುತ್ತೆ, ಆ ಪರಮಾತ್ಮ ಏನಂತಾರೆ, ನಿಮ್ದು ಯಾವಾಗ್ಲೂ ನಿಮ್ ಜೊತೆಲಿರೋ ಪರಮಾತ್ಮ ಏನಂತ ಹೇಳ್ತಾ ಇದ್ದಾರೆ, ಓ ಇವಳಿಗೆ ಇಲ್ಲ ಅನ್ನೋದು ಬೇಕು, ಇವ್ಳು ಕೇಳ್ತಾ ಇರೋದೇನು, ಇಲ್ಲ ಅನ್ನೋದು ಬೇಕು, ತಗೋ ತಥಾಸ್ತು. ಆಗ ನೀವ್ ಎಲ್ಲೇ ಹೋದ್ರು, ಏನೇ ಮಾಡಿದ್ರು ನಿಮ್ಗೆ ಏನ್ ಅನ್ಸುತ್ತೆ, ನೀವು ತರಕಾರಿ ಫ್ರೆಂಡ್ಸ್ ಹತ್ರ ಹೋಗ್ತೀರಾ, ದುಡ್ಡು ಕೇಳ್ತೀರಾ, ಅವ್ರು ಇಲ್ಲ ಅಂತ ಹೇಳ್ತಾರೆ. ಮನೆಗ್ ಬನ್ನಿ ಅಂತ ಕರಿತೀರಿ, ಬರಲ್ಲ ಅಂತಾರೆ.
ಜೊತೆಗ್ ಬನ್ನಿ ಅಂದ್ರೆ ಜೊತೆಗ್ ಬರಲ್ಲ ಅಂತಾರೆ. ಯಾವ್ದಕ್ಕೂ ಇಲ್ಲ ಇಲ್ಲ ಅಂತೇಳಿ ಆಗುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಆದಷ್ಟು ನಮ್ಮನ್ನ ನಾವು ಅರಿವಿನಿಂದ ನೋಡ್ತಾ 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 ನಾವು ಪಾಸಿಟಿವ್ ಮಾತಾಡಬೇಕು. ನಿಮ್ಮ ಈ ಪರಿಸ್ಥಿತಿ, ಈಗಿನ ಪರಿಸ್ಥಿತಿ ಏನಿದೆಯೋ, ನೀವು ಬಡವರಾಗಿದ್ದೀರೋ ಶ್ರೀಮಂತರಾಗಿದ್ದೀರೋ, ನೀವು ಊಟ ಮಾಡಿದಿರೋ ಊಟ ಮಾಡಿಲ್ವೋ, ಅದ್ ಬೇಕಾಗಿಲ್ಲ. ನಾವು ಪಾಸಿಟಿವ್ ಆಗಿರ್ಬೇಕು. ಯಾಕೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತ ಏನಿರೋದು ಹೇಳಿ, ನಮ್ಮ ಶರೀರ ಆಗಿರೋದು 80% ನೀರಿಂದ ಆಗಿದೆ. ಈ ಪೃಥ್ವಿ ತುಂಬಾ ಇರೋದೇನು ಬರೀ 20% 25% ಭೂಮಿ ಇದೆ. ಇನ್ನು 75% ನೀರಿದೆ. ಎಲ್ಲಾ ಕಡೆನೂ ನೀರಿದೆ. ನೀರು ಏನ್ ಮಾಡುತ್ತೆ ಗೊತ್ತಾ? ನೀರು ನಾವ್ ಏನೇ ಒಂದು ನೆನಪುಗಳನ್ನ ಹಿಡಿದಿಟ್ಕೊಳ್ಳುತ್ತೆ. ಅದು ನೀವ್ ಏನ್ ಹೇಳ್ತೀರಾ, ನೀವು ಆ ವೈಬ್ರೇಷನ್, ನೀವ್ ಏನ್ ಮಾತಾಡ್ತೀರಾ, ಕುಟುಂಬದಲ್ಲಿ ಮನೆಯಲ್ಲಿ ನೀವು ಏನ್ ಮಾತಾಡ್ತೀರಾ, ಆ ಮಾತುಗಳೆಲ್ಲವನ್ನು ಕೂಡ ಹಿಡಿದಿಟ್ಕೊಳ್ಳುವಂತ ಕೆಪಾಸಿಟಿ ಆ ನೀರಿಗಿರುತ್ತೆ. ನೀವ್ ಏನ್ ಮಾತಾಡ್ತೀರಾ ಅವೆಲ್ಲವನ್ನೂ ಇಟ್ಕೊಂಡು ಅದು ನೀವು ಕುಡ್ದಾಗ ಏನಾಗುತ್ತೆ, ನಿಮ್ಮ ಶರೀರದಲ್ಲಿ ನೆಗೆಟಿವ್ ಬರುತ್ತೆ. ಹಾಗಾಗಿ ಇನ್ ಮುಂದೆ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ, ನೀರನ್ನ ಕುಡಿಬೇಕಾದ್ರೆ ನೀರನ್ನ ಚಾರ್ಜ್ ಮಾಡಿ. ಅಥವಾ ನಿಮ್ಮಲ್ಲಿ ನೀರನ್ನ ನೀವು ಎಲ್ಲಿ ಶೇಖರಣೆ ಮಾಡ್ತೀರಾ, ಬಿಂದಿಗೆನಲ್ಲಿ ಶೇಖರಣೆ ಮಾಡ್ತೀರಾ, ವಾಟರ್ ಫಿಲ್ಟರ್ ಅಲ್ಲಿ ಬರುತ್ತಾ, ಅಲ್ಲಿ ಚೌಕರಿ ಸಿಂಬಲ್ ಅನ್ನ ಹಾಕಿ. ಅಥವಾ ನೀವು ಎಲ್ಲಾದ್ರೂ ಒಂದು ಒಂದು ಅಂಡೆನಲ್ಲಿ ಸ್ಟೋರ್ ಮಾಡ್ತೀರಾ ನೀವು ನೀರನ್ನ, ಅಲ್ಲಿ ನೀವು ಚೌಕರಿ ಸಿಂಬಲ್ ಅನ್ನ ಹಾಕಿ, ಸೇಯಿಕಿ ಸಿಂಬಲ್ ಅನ್ನ ಹಾಕಿ. ಈ ನೀರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ತರ ನಾವು ನೀರನ್ನ ಇಟ್ಕೋಬೇಕು. ಮೊದಲನೇದ ನೀರನ್ನ ನೀವು ಅಂಡೆನಲ್ಲಿ ಇಟ್ಕೊಳ್ತೀರಾ, ಎಲ್ಲಿ ಇಟ್ಕೊಳ್ತೀರಾ ಅಲ್ಲಿ ಹಾಕಿ, ಚೌಕರಿ ಸಿಂಬಲ್ ಅನ್ನ ಬರ್ದು, ಸೇಯಿಕಿ ಸಿಂಬಲ್ ಅನ್ನ ಹಾಕಿ. ನೀವೇನ್ ಮಾಡ್ಬೇಕು ಅಂದ್ರೆ, ಕ್ಲಾಕ್ ಅಂದ್ರೆ ಈ ತರ ತಿರುಗುತ್ತೆ ಅಲ್ವಾ, ನೀವೇನ್ ಮಾಡ್ಬೇಕು, ಆಂಟಿ ಕ್ಲಾಕ್ ವೈಸ್ ಅದ್ರ ಆಪೋಸಿಟ್ ಆಗಿ ಬರ್ದು, ನೀವು ಚೌಕರಿಯನ್ನ ಬರ್ದು, ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಶುದ್ಧಿ ಆಗಲಿ ಅಂತ ಹೇಳಿ, ನಿಮ್ಗೆ ಮನ್ಸು ಎಷ್ಟು ಸಲ ಬರುತ್ತೋ ಅಷ್ಟು ಸಲ ಮಾಡಿ. ಅಲ್ಲಿ ಏನ್ ಮಾಡ್ಬೇಕು, ಚೌಕರೆ ಸಿಂಬಲ್ ಅನ್ನ ಚೌಕುರೆ ಚೌಕುರೆ ಚೌಕುರೆ, ಸೇಕಿ 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 ಅಂತ ಹೇಳಿ, ಅದ್ರಲ್ಲಿ ಈ ನೀರು ಅಮೃತವಾಗಿದೆ. ಇನ್ನು ಅಮೃತವಾದಂತ ನೀರನ್ನ ಕುಡಿದಂತವ್ರು ಎಲ್ಲರೂ ಕೂಡ ಆರೋಗ್ಯವು ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನೀವು ನಿಮ್ಗೆ ಏನ್ ಬೇಕು ಅದನ್ನ ಅಫರ್ಮೇಶನ್ ಅನ್ನ ಮಾಡ್ಬೇಕು. ನೀವು ಆ ನೀರನ್ನ ಎಲ್ಲರೂ ಕೂಡ ಏನ್ ಮಾಡ್ಬೇಕು, ಕುಡಿತಾ ಬರ್ಬೇಕು. ವಾಟರ್ ಬಾಟಲ್ ನೀರನ್ನ ಕುಡಿಬೇಡಿ. ವಾಟರ್ ಬಾಟಲ್ ನೆಗೆಟಿವ್ ಎನರ್ಜಿನ ಅಟ್ರಾಕ್ಷನ್ ಮಾಡುತ್ತೆ. ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ವಾ? ಹೌದು ಮೇಡಮ್, ಇಟ್ಕೊಂಡಿದೀವಿ. ಇಟ್ಕೊಳ್ಳಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಯೂಸ್ ಆಗುವಂತದ್ದು ನಾನು ನಿಮ್ಗೆ ಹೇಳ್ಕೊಡ್ತೇನೆ. ನಾನು ಕಣ್ ಮುಚ್ಕೊಳ್ಳಿ, ನೀರನ್ನ ನೋಡ್ಬಿಟ್ಟು ಕಣ್ ಮುಚ್ಕೊಳ್ಳಿ. ನಾನು ಸರ್ವಶಕ್ತಳು, ನಾನು ಪರಮಾತ್ಮನ ಸಂತಾನ, ನಾನು ಋಷಿಗಳ ಅಂಶ, ನಾನು ಪರಮಾತ್ಮನ ಅಂಶ, ನಾನು ಅದೃಷ್ಟವಂತೆ, ನಾನು ಪುಣ್ಯವಂತೆ, ನಾನು ಎಲ್ಲಿ ಹೋದರೂ ಅಲ್ಲಿ ಜಯ ನನ್ನದು. ನಾನು ಸರ್ವಶಕ್ತಳು, ನಾನು ಪರಮಾತ್ಮನ ಸಂತಾನ, ನನ್ನದು ಋಷಿಗಳ ವಂಶ, ಪರಮಾತ್ಮನ ಅಂಶ. ನಾನು ಎಲ್ಲಿ ಹೋಗ್ತೇನೆ ಅದೆಲ್ಲವೂ ಕೂಡ ವಿಜಯ ನನ್ನದೇ. ನಾನು ಅದೃಷ್ಟವಂತೆ, ನಾನು ಪುಣ್ಯವಂತೆ, ನನ್ನ ಮೇಲೆ ಪರಮಾತ್ಮನ ಅಪಾರ ಆಶೀರ್ವಾದ ಇದೆ. ನಗ್ನಗ್ತಾ ಖುಷಿಯಿಂದ ಹೇಳ್ಬೇಕು ನೀವು. ನಾನು ಸರ್ವಶಕ್ತಳು ಅಂದಾಗ ಹೆಂಗ್ ಹೇಳ್ಬೇಕು, ಖುಷಿ ಬರ್ಬೇಕು ಫೇಸ್ ಅಲ್ಲಿ. ಎಲ್ಲ ಪವರ್ ಬಂದಿದೆ ಅಂತ ಹೆಂಗಿರುತ್ತೆ, ಸರ್ವಶಕ್ತಳು. ನೀವು ಪಾಸಿಟಿವ್ ಆಗಿ ನಿಮ್ಗೆ ಏನ್ ಬೇಕು ಅದನ್ನ ಹೇಳಿ. ನೀವು ಆರೋಗ್ಯ ಚೆನ್ನಾಗಾಗ್ಬೇಕು ಅಂದ್ರೆ, ನಾನು ಸಂಪೂರ್ಣವಾಗಿ ಆರೋಗ್ಯವಂತನಾಗಿದ್ದೇನೆ, ನಾನು ನನ್ನ ಶರೀರದಲ್ಲಿ ಚೈತನ್ಯ ತುಂಬಿದೆ, ಶಕ್ತಿ ತುಂಬಿದೆ, ನಾನು ಎಲ್ಲಾ ಕೆಲ್ಸನೂ ಮಾಡ್ತಾ ಇದ್ದೇನೆ, ಈ ಪ್ರಪಂಚದಲ್ಲಿ ಇರುವಷ್ಟು ನಾನು ನನ್ನಷ್ಟು ಆರೋಗ್ಯವಂತೆ, ಅಷ್ಟು ಆನಂದವಾಗಿದ್ದೇನೆ ಅಂತ ಹೇಳಿ ಮಾಡಬೇಕು ಅಂದ್ರೆ ಕುಡಿಬೇಕು.
ನಿಮ್ಗೆ ಯಾವಾಗ ನೀರ್ ಕುಡಿಬೇಕು ಅಂತ ಅನ್ಸುತ್ತೋ ಅವಾಗೆಲ್ಲನೂ ಕೂಡ ಈ ತರ ನೀರನ್ನ ನೀವು ಸೇವಿಸ್ತಾ ಬನ್ನಿ. ನಿಮಗೆ ಒಳ್ಳೇದಾಗೇ ಆಗುತ್ತೆ. ಎಷ್ಟ್ ದಿನ ಮಾಡ್ಬೇಕು? ಎಲ್ಲಿ ತನಕ ಮಾಡ್ಬೇಕು? ನಿಮ್ಮ ಕಾರ್ಯ ಸಿದ್ಧಿ ಆಗೋ ತನಕ, ನಿಮ್ಮ ಸಂಕಲ್ಪ ಸಿದ್ಧಿ ಆಗೋ ತನಕ ನಾವೇನ್ ಮಾಡ್ಬೇಕು? ಅದನ್ನ ಮಾಡ್ತಾ ಬರ್ಬೇಕು. ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಹಾ ಮಾತಾಡಿ. ಈ ತರ ಇದು ಒಂದೇ ಕಲ್ಲ, ನೀವು ಎಲ್ಲದಕ್ಕೂ ಕೂಡ ಈ ತಂತ್ರಗಳನ್ನ ನೀವು ಯೂಸ್ ಮಾಡ್ಕೊಳ್ಬಹುದು. ಬಿಸ್ನೆಸ್ ಬೇಕು, ಕೆಲ್ಸ ಆಗ್ಬೇಕು, ಎನಿ ಒನ್ ಯಾವ ಸಮಯದಲ್ಲಾದ್ರೂ ಕೂಡ ನೀವು ಮಾಡ್ತಾ ಬರ್ಬಹುದು. ಅರ್ಥ ಆಗಿದ್ಯಾ? ಇದನ್ನ ಫಾಲೋ ಮಾಡ್ತಾ ಬನ್ನಿ. ನಾಳೆಗೆ ನಿಮ್ಗೇನು ಅಂತ ಹೇಳಿದ್ರೆ, ನಕಾರಾತ್ಮಕ ಶಕ್ತಿಗಳೆಲ್ಲ ನಾವು ಕಡಿಮೆ ಮಾಡ್ಕೊಳ್ಳುವಂಥದ್ದು. ನನ್ನ ಒಳಗಡೆ ಏನಿದೆ, ಏನ್ ಆಗ್ತಾ ಇದೆ ಅಂತ ಹೇಳಿ ನಾವು ಅದನ್ನ ಒಂದು ಪೇಪರ್ ಅಲ್ಲಿ ನಮ್ಮ ಎಮೋಷನ್ಸ್ ಗಳೆಲ್ಲನೂ ಕೂಡ ಅದ್ರಲ್ಲಿ ಹಾಕಿ ಅದನ್ನ ಸುಡುವಂತಹ ಒಂದು ತಂತ್ರವನ್ನ ನಾವು ಮಾಡೋಣ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಒಂದು ವೈಟ್ ಹಾಳೆ ತಗೊಳ್ಳಿ, ಬ್ಲಾಕ್ ಪೆನ್, ಅದನ್ನ ಸುಡೋದಿಕ್ಕೆ ಕಡ್ಡಿಪಟ್ನ ತಗೊಳ್ಳಿ ಅಥವಾ ಕರ್ಪೂರ ತಗೊಳ್ಳಿ. ಅದನ್ನೇನಾಡಿ ಏನಂತಂದ್ರೆ, ಒಂದು ಮಣ್ಣಿನ ಪ್ಲೇಟು ಅಥವಾ ನಮ್ದು ಧೂಪ ಹಾಕ್ತಿವಲ್ಲ ನೋಡಿ, ಆ ಮಣ್ಣಿನ ಯಾವ್ದಾದ್ರು ತಗೊಳ್ಳಿ, ಅಷ್ಟೇ ಅರೇಂಜ್ ಮಾಡ್ಕೊಳ್ಳಿ. ಇದನ್ನ ಪ್ರಾಕ್ಟೀಸ್ ಮಾಡೋಣ. ಮತ್ತೆ ಧ್ಯಾನ ಮಾಡ್ತಾ ಬನ್ನಿ, ಚಕ್ರ ಧ್ಯಾನ, ದೀಪ ನೋಡ್ತಾ ಬನ್ನಿ, ಜ್ಯೋತಿನ, ಈ ಅಫರ್ಮೇಶನ್ ಗಳನ್ನ ಹೇಳ್ತಾ ಬನ್ನಿ. ನಿಮ್ಗೆ ಯಾವ ಸಮಯದಲ್ಲಾದ್ರೂ ಮಾಡ್ಬೋದಲ್ವಾ? ಹಾ ಮಾತಾಡಿ. ಕಷ್ಟ ಆಗ್ತಾ ಇದೆಯಾ? ಓ ಇಲ್ಲ ಮೇಡಮ್. ಮಾಡಿ, ಸರಳವಾಗಿ ಮಾಡ್ತಾ ಬನ್ನಿ. ಏನು ತಲೆ ಮೇಲೆ ಲೋಡ್ ಹಾಕೋಬೇಡಿ, ಖುಷಿಯಿಂದ ಮಾಡ್ತಾ ಬನ್ನಿ.